ನೋಡಿ ಸ್ನೇಹಿತರೆ, ಇವಾಗ ಇದು ಪೂರ್ತಿ ಕಂಪ್ಲೀಟ್ ಆಗಿರುವಂಥ ಒಂದು ಸಿಲಿಕಾನ್ ಮೋಲ್ಡ್ ಮತ್ತು ಫೈಬರ್ ಹಾಗೆ ಟನ್ ಮೋಲ್ಡ್. ಈಗ ನೋಡಿ ಪೂರ್ತಿ ನಾವು ಅದಕ್ಕೆ ಸಪೋರ್ಟಿವ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಅದನ್ನು ನಾವು ಈಗ ಓಪನ್ ಮಾಡ್ತೀವಿ. ಒಳಗಡೆ ಸಿಲಿಕಾನ್ ಮತ್ತು ಕ್ಲೇ ಮತ್ತು ಫೈಬರ್ 3 ಇದಿದೆ ನೋಡಿ. ಹಾಂ ನೋಡಿ, ಇದು ಪೂರ್ತಿ ಕಂಪ್ಲೀಟ್ ಆಗಿರುವಂಥದ್ದು. ಈಗ ನೋಡಿ ಓಪನ್ ಮಾಡ್ತಾ ಇದ್ದೀವಿ ಈ ಥರ. ಇದು ಸಿಲಿಕಾನ್ ಮೋಲ್ಡಿಗೆ ಸಪೋರ್ಟಿವ್ ಆಗಿ ನಾವು ಫೈಬರನ್ನು ನಾವು ಯೂಸ್ ಮಾಡ್ತಾ ಇರೋದು. ಇದನ್ನು POP ನಾವು ಹಾಕೋಬಹುದು. ನೋಡಿ, ಈಗ ಒಳಗಡೆ ಇದು ಸಿಲಿಕಾನ್ ಇರುವಂಥದ್ದು. ಇದು ಟೋಟಲ್ ಹಾಗೆ 4 ಸೈಡ್ ಎಲ್ಲ ಪೀಸ್ಗಳನ್ನು ನಾವು ರಿಮೂವ್ ಮಾಡ್ಕೊಳ್ತೀವಿ. ರಿಮೂವ್ ಮಾಡಿದಾದ್ಮೇಲೆ ಸಿಲಿಕಾನನ್ನು ರಿಮೂವ್ ಮಾಡ್ತೀವಿ. ಸಿಲಿಕಾನ್ ಮೋಲ್ಡನ್ನು ನಾವು ರಿಮೂವ್ ಮಾಡ್ತೀವಿ. ನೋಡಿ ಹೇಗೆ ಅಂದರೆ 2 ಡಿವೈಡ್ ಮಾಡ್ಕೊಂಡಿದ್ದೀವಲ್ಲ ಹಾಗೆ ನೋಡಿ. ಈಗ ಅದು ಒಳಗಡೆ ಕ್ಲೇ ವರ್ಕ್ ಇದೆ ನೋಡಿ. ಕ್ಲೇ ಏನೂ ಡ್ಯಾಮೇಜ್ ಆಗಿರಲ್ಲ. ನಾವು ಏನು ಕ್ಲೇ ವರ್ಕ್ ಮಾಡಿದ್ದೀವಿ ಹಾಗೆ ಎಲ್ಲನೂ ರಿಮೂವ್ ಆಗುತ್ತೆ ನೋಡಿ. ನಿಮ್ಗೆ ಏನೇ ಡೌಟ್ಸ್ ಇದನ್ನು ಮತ್ತೊಮ್ಮೆ ನಮಗೆ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ಗಳನ್ನು ಹಾಕಿ, ನಾನು ಬೇಕಾದ್ರೆ ಇನ್ನೊಮ್ಮೆ ನಾನು ಮತ್ತೆ ಯಾವ್ದಾದ್ರು ವರ್ಕ್ ಮಾಡಬೇಕಾದಾಗ ಅದು ಸಿಲಿಕಾನ್ ಮೋಲ್ಡನ್ನು ಹೇಗೆ ಇದು ಮಾಡ್ಬೋದು ಅದ್ರ ಬಗ್ಗೆ ನಾನು ಹೇಳ್ಕೊಳ್ತೀನಿ. ಯಾಕಂದ್ರೆ ನಮ್ಮ ಹತ್ರ ಕ್ಲಾಸಸ್ ಮಾಡಿ ಅಂತ ಹೇಳ್ತಾರೆ. ನಮ್ಮ ಕ್ಲಾಸಸ್ ಅಂತೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಗೆ ಗೊತ್ತಿರೋದ್ರೆ ನಾವು ಈ ಥರ ಮಾಡಿ ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀವಿ. ಇದೇನು ಸಿಂಪಲ್ ಮೆಥಡ್, ಎಲ್ಲ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು ನೋಡಿ. ಯಾರಿಗೆ ತುಂಬ ಡೌಟ್ ಇರೋರು ಬೇಕಾದ್ರೂ ನೋಡಿ ಎಷ್ಟು ಸಿಂಪಲ್ ಆಗಿದೆ ಇದು. ಈಗ ನಾವು 2 ಪೀಸನ್ನು ಡಿವೈಡ್ ಮಾಡ್ಕೊಂಡಿದ್ದೀವಿ ನೋಡಿ. ಎಲ್ಲೂ ಏನು ವರ್ಕನ್ನು ಡ್ಯಾಮೇಜ್ ಆಗಿಲ್ಲ. ಆ ವರ್ಕ್ ನೋಡಿ ಈ ಥರ ಬರುತ್ತೆ ಇದು. ಆಮೇಲೆ ಫೈಬರ್ ಇದೆಯಲ್ಲ ಸಪೋರ್ಟಿಗೆ ಅದನ್ನು ಹಾಕೊಳ್ತೀವಿ. ಬ್ಯಾಕ್ ಸೈಡ್ ನೋಡಿ, ಇದು ಬ್ಯಾಕ್ ಸೈಡಿಂದ ನೋಡಿ ಇಷ್ಟು ಈಸಿಯಾಗಿ ನಮಗೆ ಮೋಲ್ಡ್ ರಿಮೂವ್ ಆಯಿತು. ಕ್ಲೇ ನೋಡಿ, ಕ್ಲೇ ವರ್ಕ್ ನಾವು ಮಾಡಿರೋದನ್ನು ಎಲ್ಲೂ ಯಾವುದೇ ಥರದ ಒಂದು ಚೂರು ಡ್ಯಾಮೇಜ್ ಬಂದಿರೋದು ನೋಡಿ. ಎಲ್ಲಾದ್ರೂ ಸ್ವಲ್ಪ ಅಂಡ ಕಟ್ಟಿರೋದ್ರ ಏನಾದರೂ ಇದಾಗ್ಬೋದು, ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಆಗಲ್ಲ ನೋಡಿ. ನಾವೇನು ವರ್ಕ್ ಮಾಡಿದ್ದೀವಿ ಹಾಗೆ ಅಷ್ಟು ಕ್ಲಿಯರಾಗಿ ಬಂದಿದೆ ನೋಡಿ. ಹಾಂ ಓಕೆ ನೋಡಿ ಸ್ನೇಹಿತರೆ, ಇದು ಪೂರ್ತಿ ಕಂಪ್ಲೀಟ್ ಆಗಿರೋದು. ಈಗ ಓಪನ್ ಮಾಡ್ತಾ ಇದ್ದೀವಿ. ಈಗ ಫೈಬರ್ ಮೋಲ್ಡ್ ಒಳಗಡೆ ಇರುವಂಥ ಮಾಸ್ಟರ್ ಅಂದರೆ ಪಾಸಿಟಿವ್. ಈಗ ಬ್ಯಾಕ್ ಸೈಡ್ ಹೇಗೈತಿ. ಜಾಯಿಂಟ್ ಅನ್ನು ಸ್ವಲ್ಪ ಗ್ರೈಂಡಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಸೇಮ್
ಅಂದರೆ ನಾವು ಇದು ಸಿಲಿಕಾನ್ ಮೋಡ್ ತೆಗೆಯೋದ್ರಿಂದ ಕ್ಲೇ ವರ್ಕ್ ಏನೂ ಆಗಿರಲ್ಲ ನೋಡಿ, ಸೇಮ್ ಆ್ಯಸ್ ಇಟ್ ಈಸ್ ಪೀಸು. ನೋಡಿ ಸ್ನೇಹಿತರೆ, ಏನಾದರೂ ಡೌಟ್ ಇದ್ದರೆ ತಾವು ಕೇಳ್ಬೋದು, ಹಾಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಮೆಸೇಜ್ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಧನ್ಯವಾದಗಳು ಸ್ನೇಹಿತರೆ.